ಕಾಮಾಂಧ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಜಾಲತಾಣಗಳಲ್ಲಿ ಹರಿದಾಡಿದಂತ ಅಶ್ಲೀಲ ವಿಡಿಯೋ ಅಸಲಿ ಅನ್ನುವಂತ ರಿಪೋರ್ಟ್ ಬಂದಿದೆ. ಈ ವಿಚಾರ ಎಫ್ಎಸ್ಎಲ್ ವರದಿಯಲ್ಲಿ ಬಹಿರಂಗ ಆಗಿದೆ. ಜಾಲತಾಣಗಳಲ್ಲಿ ಹರಿದಾಡಿದ ಅಶ್ಲೀಲ ವಿಡಿಯೋ ಅಸಲಿ ಅಂತ ಎಫ್ಎಸ್ಎಲ್ ವರದಿಯಲ್ಲಿ ಸ್ಫೋಟಕ ವಿಚಾರ ಬಹಿರಂಗ ಆಗಿದೆ. ವಿಡಿಯೋಗಳು ನೈಜವಾಗಿದೆ, ಯಾವುದೇ ತಿರುಚುವಿಕೆ ಇಲ್ಲ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ಕೈ ಸೇರಿದೆ ಎಫ್ಎಸ್ಎಲ್ ರಿಪೋರ್ಟ್. ವಿಡಿಯೋದಲ್ಲಿರುವ ವ್ಯಕ್ತಿ ಯಾರು ಅನ್ನುವಂಥ ತನಿಖೆ ನಡೀಬೇಕು. ಬಂಧಿತ ಆರೋಪಿಗೂ ಹೋಲಿಕೆ ಮಾಡಿ ತನಿಖೆಯನ್ನು ನಡೆಸಲಾಗುತ್ತೆ. ಅಶ್ಲೀಲ ವಿಡಿಯೋಗಳಲ್ಲಿ ಪುರುಷನ ಮುಖವನ್ನ ಪ್ರದರ್ಶಿಸಿಲ್ಲ, ಹಾಗಾಗಿ ಬಂಧಿತ ಆರೋಪಿಗೂ ಹೋಲಿಕೆ ಮಾಡಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ತನಿಖೆ ಪೂರ್ಣಗೊಳಿಸಿ ಶೀಘ್ರದಲ್ಲೇ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಅಂದರೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುವಂಥ ಪ್ರಕ್ರಿಯೆ ಆಗುತ್ತೆ. ಈ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಇದು. ಯಾಕಂತಂದರೆ ನಾನು ಅದರಲ್ಲಿ ಇಲ್ಲವೇ ಇಲ್ಲ, ಅದು ನಂದೇ ಅಲ್ಲ, ಇದು ಷಡ್ಯಂತ್ರ, ಒಂದಷ್ಟು ಕಥೆಗಳನ್ನು ಹೇಳಲಾಗಿತ್ತು ಈ ವಿಡಿಯೋಗೆ ಸಂಬಂಧಪಟ್ಟಂತೆ. ಇದೀಗ ಈ ಜಾಲತಾಣಗಳಲ್ಲಿ ಹರಿದಾಡಿದ್ದಂಥ ಅಶ್ಲೀಲ ವಿಡಿಯೋ ಏನಿದೆ ಅದು ಅಸಲಿ, ನಕಲಿ ಅಲ್ಲ, ಅಥವಾ ಅದರಲ್ಲಿ ಯಾವುದೇ ರೀತಿಯಾದಂಥ ತಿರುಚುವಿಕೆ ಮಾಡಿಲ್ಲ ಅನ್ನುವಂಥ ವಿಚಾರವನ್ನು ಈಗ ಆ ರಿಪೋರ್ಟಲ್ಲಿ ಬಂದಿದೆ. ಎಫ್ಎಸ್ಎಲ್ ವರದಿಯಲ್ಲಿ ಈ ಎಲ್ಲ ಸ್ಫೋಟಕ ವಿಚಾರ ಬಹಿರಂಗ ಆಗಿದೆ. ಈಗಾಗಲೇ ಈ ಎಫ್ಎಸ್ಎಲ್ ರಿಪೋರ್ಟ್ ಏನಿದೆ ಅದು ಎಸ್ಐಟಿ ಅಧಿಕಾರಿಗಳ ಕೈ ಸೇರಿದೆ. ಪ್ರಜ್ವಲ್ ರಾಸಲೀಲೆ ಬಗ್ಗೆ ಸುದ್ದಿ ಬ್ರೇಕ್ ಮಾಡಿದ್ದೆ ನಿಮ್ಮ ಪವರ್ ಟಿವಿ. ಸಂತ್ರಸ್ತೆಯರ ಪರ ನಿರಂತರವಾದಂತಹ ಹೋರಾಟವನ್ನ ನಿಮ್ಮ ಪವರ್ ಟಿವಿ ನಡೆಸಿತ್ತು. ಪ್ರಜ್ವಲ್ ಲೈಂಗಿಕ ದೌರ್ಜನ್ಯವನ್ನ ಬಿಚ್ಚಿಟ್ಟಿದ್ದೇ ಪವರ್ ಟಿವಿ. ಇದು ನಕಲಿ ಅಲ್ಲ, ಅಸಲಿ ಅಂತ ನಾವು ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿದ್ವಿ. ಒಂದೊಂದೇ ವಿಡಿಯೋನ ಅಸಲಿಯತ್ ಏನು ಅನ್ನುವಂಥದ್ದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಎಡಿಟಿಂಗ್ ಮಾಡಿಲ್ಲ, ಮಾರ್ಫಿಂಗ್ ಮಾಡಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಪ್ರಸಾರ ಮಾಡಲಾಗಿತ್ತು. ಈ ಬಗ್ಗೆ ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿದ್ದು ನಿಮ್ಮ ಪವರ್ ಟಿವಿ. ಎಲ್ಲಿಂದ ಎಲ್ಲಿವರೆಗೆ ಇದು ಪವರ್ ಟಿವಿ ವರದಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ರಾಸಲೀಲೆ ಪ್ರಕರಣದಲ್ಲಿ ಸದ್ಯ ಪ್ರಜ್ವಲ್ ರೇವಣ್ಣ ಜೈಲು ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಸದ್ಯ ಕಂಬಿ ಎಣಿಸ್ತಾ ಇದ್ದಾನೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ. ಎಲ್ಲಿಂದ ಎಲ್ಲಿವರೆಗೂ ಆತ ಅಪ್ಸ್ಕ್ಯಾಂಡ್ ಆಗಿ ಆತ ಪುನಃ ವಾಪಸ್ ಬಂದು ಲಾಕ್ ಆಗುವವರೆಗೂ ನಿರಂತರವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಸುದ್ದಿಯನ್ನ ಬಿತ್ತರಿಸಿತ್ತು ನಿಮ್ಮ ಪವರ್ ಟಿವಿ. ಮೊದಲು ಬ್ರೇಕ್ ಮಾಡಿದ್ದೆ ಪವರ್ ಟಿವಿ, ಆ ನಂತರ ಉಳಿದೆಲ್ಲ ಚಾನೆಲ್ಗಳು ಇದನ್ನ ಫಾಲೋ ಅಪ್ ಮಾಡಿತ್ತು. ಇನ್ನು ಸಂತ್ರಸ್ತೆಯರ ಪರ ನಿರಂತರವಾದಂಥ ಹೋರಾಟವನ್ನು ಪವರ್ ಟಿವಿ ಮಾಡಿತ್ತು. ಆತ ಏನು ಚುನಾವಣೆ ಆದ ನಂತರದಲ್ಲಿ ಜರ್ಮನಿಗೆ ಅಪ್ಸ್ಕ್ಯಾಂಡ್ ಆದ, ಎಸ್ಕೇಪ್ ಆದ, ಅಲ್ಲಿಂದ ಹಿಡಿದು ಆತ ಪುನಃ ಬೆಂಗಳೂರಿಗೆ ಬರೋವರೆಗೂ ಕೂಡ ಇಂಚಿಂಚು ಮಾಹಿತಿ ಜೊತೆಗೆ ಈ ವಿಡಿಯೋದಲ್ಲಿನ ಅಸಲಿಯತ್ ಏನು ಅನ್ನುವಂಥದ್ದನ್ನು ಡೀಟೇಲ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಮಂಜುನಾಥ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನನ್ನ ಜೊತೆ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಮಾರ್ಫಿಂಗ್ ಇಲ್ಲ ಅಥವಾ ಎಡಿಟಿಂಗ್ ಇಲ್ಲ. ಪ್ರತಿಯೊಂದು ವಿಚಾರವನ್ನು ಕೂಡ ನಾವು ಆಲ್ರೆಡಿ ಎಳೆಯಾಗಿ ವಿತ್ ಸಾಕ್ಷಿ ಸಮೇತ ನಾವು ಅದನ್ನ ವರದಿ ಪ್ರಸಾರ ಮಾಡಿದ್ವಿ. ಇದು ನಿಜಕ್ಕೂ ಪವರ್ ಟಿವಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಆಗಿದೆ. ಸೊ ಈಗ ನೆಕ್ಸ್ಟ್ ಏನೆಲ್ಲ ಪ್ರಕ್ರಿಯೆ ಆಗಬಹುದು ಅಂತ ಈ ಎಫ್ಎಸ್ಎಲ್ ವರದಿಯ ಆಧಾರದ ಮೇಲೆ? ಎಸ್, ಖಂಡಿತ ಪ್ರಭು. ಯಾಕಂದರೆ ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕಾಮಾಂಧ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅಂತೇಳಿ ಪವರ್ ಟಿವಿ ವಿಸ್ತೃತ ವರದಿ ಮಾಡಿತ್ತು. ತದಾದ ನಂತರ ಒಂದಿಷ್ಟು ಕಾಲ ಪ್ರಜ್ವಲ್ ರೇವಣ್ಣ ಕಣ್ಮರೆಯಾಗಿದ್ರು, ವಿದೇಶಕ್ಕೆ ಆರೋಗಿದ್ರು. ತದನಂತರ ಇಲ್ಲಿ SIT ಪ್ರಕರಣವನ್ನು ದಾಖಲಿಸ್ಕೊಂಡಿತ್ತು. SIT ಪ್ರಕರಣ ದಾಖಲಿಸ್ಕೊಂಡಿತ್ತು ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಆ ಅಶ್ಲೀಲ ವಿಡಿಯೋಗಳು ಕೂಡ ವೈರಲ್ ಆಗಿದ್ವು. ಆ ಅಶ್ಲೀಲ ವೈರಲ್ ಆಗಿದ್ದಂತಹ ವಿಡಿಯೋಗಳು ಒಂದಿಷ್ಟು ಎಡಿಟಿಂಗ್ ಆಗಿದ್ದಾವೆ, ಅದು ಅವ್ರದ್ದಲ್ಲ ಅಂತೇಳಿ ಆರೋಪಗಳು ಕೇಳಿಬಂದಿದ್ವು. ತದನಂತರ SIT ತನಿಖೆಯನ್ನು ಪ್ರಕರಣವನ್ನು ದಾಖಲಿಸಿಕೊಂಡು FSLಗೆ ವರದಿಯನ್ನು ಕೊಡಲಾಗಿತ್ತು. ಆದರೆ ಇದೀಗ FSLಯಿಂದ SITಗೆ ವರದಿ ಬಂದಿರುವಂಥದ್ದು. ಅಂದರೆ ಏನು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದಂತಹ ಎಲ್ಲ ವಿಡಿಯೋಗಳು ಕೂಡ ಅದೆಲ್ಲವುದು ಅಸಲಿ ವಿಡಿಯೋಗಳು ಅಂತೇಳಿ ಈಗ SIT ಅಧಿಕಾರಿಗಳಿಗೆ FSL ವರದಿ ಕೈ ಸೇರಿರುವಂಥದ್ದು.
ಬಂದಿರುವಂಥದ್ದು. ಇದೀಗ ಏನು ಈಗ ವರದಿ ಏನು FSL ಇಂದ ವರದಿ ಬಂದಿರುವಂತಹ ವರದಿ ಈಗ ಅಸಲಿ ಅಂತ ಗೊತ್ತಾಗಿದೆ. ಆದರೆ ಈಗ ಅಶ್ಲೀಲ ವಿಡಿಯೋದಲ್ಲಿಂತಹ ವ್ಯಕ್ತಿ ಮತ್ತು ಜೊತೆಗೆ ಬಂಧನ ಆಗಿರುವಂತಹ ವ್ಯಕ್ತಿಗೂ ಹೋಲಿಕೆ ಮಾಡಿ ಕಂಪೇರ್ ಮಾಡಿ ಇದೇ ವ್ಯಕ್ತಿನ ಅಂತೇಳಿ FSL ಈಗ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಒಟ್ಟಿನಲ್ಲಿ ಈಗಾಗಲೇ ಏನು SIT ಈ ಒಂದು ಅತ್ಯಾಚಾರ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದ SIT ಅಧಿಕಾರಿಗಳು ಈಗಾಗಲೇ FSL ಇಂದ ಬಂದಂತಹ ವರದಿ ದೃಢಪಟ್ಟಿದ ತಕ್ಷಣ ಈಗ ಅದರ ವ್ಯಕ್ತಿ ಅಸಲಿ ಇವನೇನಾ ಅಂತೇಳಿ ಈಗ ಬಂಧನದಲ್ಲಿರುವಂತಹ ವ್ಯಕ್ತಿಗೆ ಒಂದಿಷ್ಟು ಹೋಲಿಕೆ ಮಾಡಿ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಒಟ್ಟಿನಲ್ಲಿ ಏನು ಈ ಪವರ್ ಟಿವಿ ಅಂದರೆ ಏನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಏನಿದ್ದಾನೆ ಅದರ ಪ್ರತಿಯೊಂದು ಪಿನ್ ಟು ಪಿನ್ನನ್ನು ಪವರ್ ಟಿವಿ ವರದಿ ಮಾಡ್ತಾ ಬಂದಿತ್ತು. ಅದಕ್ಕೆ ಇವತ್ತು FSL ಇಂದ ವರದಿ ಬಂದಿರುವಂಥದ್ದು. ಅಂದರೆ ಇದೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದಂತಹ ಎಲ್ಲವೂ ಕೂಡ ವಿಡಿಯೋ ಕೂಡ ಅಸಲಿ ಎಂಬುದು ಈಗ SIT ಅಧಿಕಾರಿಗಳಿಗೆ ವರದಿ ಬಂದಿರುವಂಥದ್ದು. ಪ್ರಭು ಮಂಜುನಾಥ್, ಇನ್ನೊಂದು ವಿಚಾರ, ಈ ತನಿಖೆ ಪೂರ್ಣಗೊಳಿಸಿ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಬಹುಶಃ ಇನ್ನೂ ಎಷ್ಟು ದಿವಸ ಸಮಯ ಹಿಡಿಬಹುದು, ಏನು ಕತೆ ಅಂತ? ಪ್ರಭು, ಈ ವಿಚಾರ ಸಂಬಂಧಪಟ್ಟಂಗೆ ಈಗಾಗಲೇ ಏನು SIT ಅಧಿಕಾರಿಗಳಿಗೆ ತನಿಖೆ ಅಂದರೆ ಈ FSL ವರದಿ ಕೈ ಸೇರಿದೆ. ಈಗ ಅದರಲ್ಲಿ ಅಂದರೆ ಏನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದಂತಹ ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧಪಟ್ಟಂಗೆ ಆ ವಿಡಿಯೋದಲ್ಲಿರುವಂತಹ ವ್ಯಕ್ತಿ ಯಾರು ಅಸಲಿ ಅಂದರೆ ಈಗಾಗಲೇ ಬಂಧನದಲ್ಲಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಏನಿದ್ದಾನೆ ಇದರಲ್ಲಿರುವಂತಹ ವಿಡಿಯೋ ಇವನೇನಾ ಅಂತೇಳಿ ಹೋಲಿಕೆ ಮಾಡಲಾಗುತ್ತೆ. ಕಂಪೇರ್ ಮಾಡಿ ಒಂದಿಷ್ಟು ಹೋಲಿಕೆ ಮಾಡಲಾಗುತ್ತೆ. ಹೋಲಿಕೆ ಮಾಡೋದಕ್ಕೆ ಈಗಾಗಲೇ ಅಂದರೆ SIT ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಅಂದರೆ ಅವನೇನಾ ಅಂತ ಗೊತ್ತಾದ ಮೇಲೆ ಮತ್ತಷ್ಟು ಕಾನೂನಿನ ಪ್ರಕಾರ ಯಾವೆಲ್ಲ ಕ್ರಮ ಕೈಗೊಳ್ಳಬೇಕು ಆ ರೀತಿ SIT ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಂಜುನಾಥ್. ಈಗ ಅದರಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ಸಲ್ಲಿ ನಾವು ಗಮನಿಸಿದ್ವಲ್ಲ, ಅದರಲ್ಲಿ ಮಾತನಾಡಿರುವಂಥದ್ದಾಗ್ಬೋದು, ಆತನ ವಾಯ್ಸ್ ಟೆಸ್ಟು ಜೊತೆಗೆ ಪ್ರತಿಯೊಂದು, ಆಮೇಲೆ ನಾವು ಈ ಒಂದೊಂದೇ ವಿಡಿಯೋನ ಅಸಲಿಯತ್ ಏನಿದೆ ಅನ್ನುವಂಥದ್ದನ್ನು ವಿತ್ ಪ್ರೂಫ್ ನಾವು ಮುಂದೆ ಇಟ್ಟಿದ್ವಿ. ಅಂದರೆ ಆತನ ಕೈ ಮೇಲಿರುವಂಥ ಮಾರ್ಕ್ ಆಗಿರ್ಬೋದು, ಅಥವಾ ಆತ ಧರಿಸಿರುವಂಥ ರಿಂಗು, ಇನ್ನು ಆತನ ಈ ಬೆರಳುಗಳ ಆಕಾರ ಏನಿದೆ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಇದೆಲ್ಲವೂ ಕೂಡ ಯಾಕೆಂತಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಎಡಿಟಿಂಗ್ ಅಲ್ಲ, ಅದರ ಜೊತೆಗೆ ಯಾವುದೇ ರೀತಿಯಾದಂಥ ಮಾರ್ಪಿಂಗ್ ಆಗಿಲ್ಲ. ಇದು ಅಸಲಿ ನಕಲಿ ಅಲ್ಲ ಅನ್ನುವಂಥದ್ದನ್ನು ಈಗ ಆಲ್ರೆಡಿ ನಾವು ಪ್ರೂವ್ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನು ಪೂರ್ಣಗೊಳಿಸಿದ ನಂತರದಲ್ಲಿ ಅತಿ ಶೀಘ್ರದಲ್ಲೇ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡುವಂಥ ಪ್ರಕ್ರಿಯೆ ಶುರುವಾಗುತ್ತೆ.